ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ದೋಸಾನ ಹೇಗೆ ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ ಅಂತ ಹೇಳ್ಕೊಡ್ತೀನಿ. ಇವಾಗ ನಾವು ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕೊಳ್ಳೋಣ. ಸೊ ನಾನು ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿನೇ ತೊಗೊಳ್ಳಿ. ನಾನು ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳಿ, ಹಾಗೆ 1 ಸ್ಪೂನ್ ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಮೆಂತ್ಯ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಹೆಲ್ದಿ ಕೂಡ ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಒಂದು 4 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಅವಲಕ್ಕಿ ಹಾಕ್ಕೊಳ್ಳಿ, ಚೆನ್ನಾಗಿ ಮೆತ್ತಗೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಮತ್ತೇನು ಹಾಕೋತೀನಿ ಅಂತ ಹೇಳ್ತೀನಿ. ಹಾಗೆ ನಾನು 1 ಸ್ಪೂನ್ ತೊಗರಿಬೇಳೆ ಹಾಕೋತೀನಿ. ಇಷ್ಟೇ ಹಾಕ್ಕೊಳ್ಳಿ, ಬೇರೆ ಏನು ಬೇಡ. ಕೆಲವೊಬ್ರು ಕೆಲವೊಂದು ರೀತಿ ಮಾಡ್ತಾರೆ, ನಾನು ಮಾಡೋದು ಈ ರೀತಿ. ಹಾಗೆ ಇದನ್ನು ನೀಟಾಗಿ ಈ ರೀತಿ ಮಾಡ್ಕೊಂಡು ಒಂದು 2 ಸರ್ಗಿ ತೊಳೆದು ನೀರು ಹಾಕಿ ನೀಟಾಗಿ ನೆನೆಸಿಡೋಣ ಸಂಜೆ ತನಕ. ಅದಾದಮೇಲೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಈಗ ತೊಳ್ಕೊತೀನಿ ನೀಟಾಗಿ. ನೋಡಿ, ಈ ರೀತಿ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ನಾವು ಇವಾಗ ನೀರು ಹಾಕಿ ನೆನೆಸ್ಕೊಂಡು ಇಟ್ಬಿಡೋಣ. ಸೊ ಇದನ್ನು ಹೀಗೆ ಸಂಜೆ ತನಕ ನೆನೆಯಿಟ್ಟು ಆಮೇಲೆ ಮುಂದೆ ಹೇಳ್ತೀನಿ. ಸೊ ಎಲ್ಲ ನೀಟಾಗಿ ನೆನೆದಿದೆ. ಇದನ್ನು ರುಬ್ಕೊಂಡ್ಬಿಡೋಣ ಇವಾಗ. ಎಲ್ಲನೂ ಇದೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ, ಯಾಕಂದರೆ ಜಾಸ್ತಿ ಆದರೆ ಅದು ಚೆನ್ನಾಗಿ ನೀಟಾಗಿ ಬರಲ್ಲ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಕೊಂಡಿರೋದನ್ನೇ ಇದ್ರೊಳಗೆ ಹಾಕ್ಕೊಳ್ಳೋಣ. ಇವಾಗ ಹಿಟ್ಟೆಲ್ಲ ರುಬ್ಕೊಂಡಿದ್ದೀವಲ್ವ, ಅದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಕಲಸಿ ಇದನ್ನು ಓವರ್ ನೈಟ್ ಅಂದರೆ ಇಡೀ ರಾತ್ರಿ ಎಲ್ಲ ನೆನೆಸಿಟ್ಟು ಬೆಳಗ್ಗೆ ಮಾಡೋಣ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇದೇ ರೀತಿ ಮಾಡಿ. ಇಲ್ಲ ಅಂದರೆ ಇದರಲ್ಲಿ ಯಾವುದಾದ್ರೂ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಈ ಹಿಟ್ಟು ಮಾತ್ರ ಇದೇ ರೀತಿ ಚೆನ್ನಾಗಿ ಇಷ್ಟೇ ತಿಕ್ಕಾಗಿರಲಿ. ಜಾಸ್ತಿ ಅಳಕನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಈ ರೀತಿಯೇ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾಳೆ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಇದೇ ರೀತಿನ ಮಾಡ್ಕೋಬೇಕು. ಸೊ ಇವಾಗ ಹಿಟ್ಟಿಂದೆಲ್ಲ ರೆಡಿ ಆಯಿತು. ಸೊ ಇದನ್ನು ನೀಟಾಗಿ ತೆಗೆದಿಡೋಣ. ಸೊ ಇವಾಗ ಇದನ್ನು ಮುಚ್ಚಿ ರಾತ್ರಿ ಎಲ್ಲ ಇಡೋಣ. ಬೆಳಗ್ಗೆ ಮತ್ತೆ ನಾನು ಹೇಗೆ ಮಾಡೋದು ಅಂತ ದೋಸೆನ ಹೇಳ್ಕೊಡ್ತೀನಿ. ಇದೇ ರೀತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಸೊ ಮತ್ತೆ ದೋಸೆ ಮಾಡೋ ಟೈಮಲ್ಲಿ ದೋಸೆ ಹಿಟ್ಟು ರೆಡಿ ಇದೆ, ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀನಿ. ಅದನ್ನು ತೋರ್ಸೋಕ್ಕಾಗಲಿಲ್ಲ. ಸಕ್ಕರೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಚೆನ್ನಾಗಿ ಬರುತ್ತೆ, ಮತ್ತು ಶುಗರ್ ಹಾಕಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವು ದೋಸೆ ಮಾಡ್ಕೊಳ್ಳೋಣ, ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ ನೀವೇ ನೋಡ್ತಾ ಇರಿ. ಹಾಗೆ ನೋಡಿದ ಮೇಲೆ ನಿಮಗೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಮಾಡೋಣ ಬನ್ನಿ. ಸೊ ಇವಾಗ ಹಂಚು ಕಾದಿದೆ ಎಲ್ಲ ನೋಡಬೇಕು ಅಂದರೆ ಈ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಹಂಚು ಕಾದಿದೆ, ದೋಸೆ ಹಾಕೊಳ್ಳೋಣ. ಇದೇ ಥರ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಬೇಕಾದರೆ ಒಂದು ಸರಿ ನೀವು ಟ್ರೈ ಮಾಡಿ. ಸೊ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ದೋಸೆ ಆಗ ತುಪ್ಪ ಇಲ್ಲ ಅಂದರೆ ಹೇಗೆ? ತುಪ್ಪ ತಿನ್ನಬೇಕು, ಹೆಲ್ದಿಯಾಗಿರುತ್ತೆ. ಸ್ವಲ್ಪ ದೋಸೆ ಗೀಸೆ ಮಾಡಿದರೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ. ಸೊ ಇದನ್ನೊಂಚೂರು ಈ ರೀತಿ ಮಾಡ್ಕೊಳ್ಳಿ ಅಂದರೆ ಅದು ಚೆನ್ನಾಗಿರುತ್ತೆ. ಜಾಸ್ತಿ ಏನು ಬೇಡ, ಸ್ವಲ್ಪ ಹೊತ್ತಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಕೂಡ ಮಾಡಿ. ಕಮೆಂಟ್ ಹಾಕಿ ಹೇಗಿತ್ತು ಇಲ್ಲ ಅಂತ. ಥ್ಯಾಂಕ್ ಯು.